ಬರೀ ಪ್ರೊಟೆಸ್ಟ್ ಅದು ಇದು ಪ್ರತಿಭಟನೆ ನೀವು ಪರ್ಮಿಷನ್ ಕೊಡೋದಿಲ್ಲ ನೀವು ಕಾರಣಗಳನ್ನ ಹೇಳಿ ಇದು ಮತ್ತೆ ನೆಕ್ಸ್ಟ್ ಅದಾಗಿ ಕೂಡ ಯಾರ ಪ್ರತಿಭಟನೆ ಮಾಡ್ತಿದ್ರೆ ಮತ್ತೆ ಹೆಂಗೆ ಏನ್ ಗತಿ ಅವ್ರದ್ದು? ಸದ್ಯ ಪ್ರಾಯೋಜಕರು MOS ಎಲೆಕ್ಟ್ರಾನಿಕ್ಸ್ ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಇಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992. 40 ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 100 ಹಾಸಿಗೆಗಳ ವೀರಬಸಂತ್ ರೆಡ್ಡಿ ಮುದ್ದಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 1 ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ. ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ, ಸ್ತ್ರೀರೋಗ, ಬಂಜೆತನ, ಮೂಳೆ ಮತ್ತು ಕೀಲು ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ, 24/7 ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ICU ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಬಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶುಭಂ ಪೆಟ್ರೋಲ್ ಬಂಕ್ ಹಿಂದೆರಡೆ, ಯಾದಗಿರಿ. ಕರೆ ಮಾಡಿ 9483469977. ಈಗ ನೋಡಿ, ಬಹಳ ಸ್ಪಷ್ಟವಾಗಿ ಸೆಪ್ಟೆಂಬರ್ 25ನೇ ತಾರೀಕು ಏನು ಪ್ರತಿಭಟನೆ ನಡೀತು, ಆ ಸಂದರ್ಭದಲ್ಲಿ ನಿಯಮಗಳನ್ನ ಪಾಲನೆ ಮಾಡಿಲ್ಲ ಮತ್ತು ಕೆಲವು ಅಪರಾಧಗಳಾಗಿದೆ ಅನ್ನೋದ್ರ ಹಿನ್ನೆಲೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿತ್ತು. ಆ ಪ್ರಕರಣಗಳ ತನಿಖೆ ನಡೀತಾ ಇದೆ. ಸೊ ನಮ್ಮಲ್ಲಿ ಇರುವಂತಹ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಹೊರಗಡೆಯಿಂದ ಕೂಡ ತಗೊಂಡು ನಾವು ಅವತ್ತು ಕೂಡ ಬಂದೋಬಸ್ತ್ ಮಾಡಿದ್ವಿ. ನಂತರದ ದಿನಗಳಲ್ಲೂ ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಡಿಸೆಂಬರ್ 1, 8 ಮತ್ತು 10ನೇ ತಾರೀಕು ಒಟ್ಟು 3 ಪ್ರತ್ಯೇಕ ಪ್ರತಿಭಟನೆಗಳಿಗೆ ನಾವು ಅರ್ಜಿ ಏನು ನೀಡಿದ್ರು ಅದನ್ನ ನಿರಾಕರಣೆ ಮಾಡಿದ್ದೇವೆ. ಇಲ್ಲಿನ ಪರಿಸ್ಥಿತಿ ಅವಲೋಕನ ಮಾಡಿ ಆ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಈಗ ಹೋರಾಟಗಾರರಿರ್ಬೋದು ಅಥವಾ ಆಕಾಂಕ್ಷಿಗಳಿರ್ಬೋದು, ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಹಕ್ಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದು ಖಂಡಿತ ನಾವ್ಯಾರು ಇಲ್ಲ ಅಂತಿಲ್ಲ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಹಕ್ಕಿದೆ ಪ್ರತಿಭಟನೆ ಮಾಡುವಂಥದ್ದು, ತಮ್ಮ ವಿಷಯಗಳನ್ನ ಮಂಡಿಸುವಂಥದ್ದು. ಆದರೆ ಅದು ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ಸಂದರ್ಭದಲ್ಲಿ ನಾನು ಪೊಲೀಸ್ ಇಲಾಖೆಯ ಈ ಭಾಗದ ಮುಖ್ಯಸ್ಥನಾಗಿ ಸ್ಥಳೀಯ ಕಾನೂನು ಸುವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಅನುಮತಿಯನ್ನು ನಿರಾಕರಣೆ ಮಾಡುವಂಥದ್ದು ಕೂಡ ಮಾಡಿದ್ದೇನೆ. ಅದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ನಮ್ಮ ಜವಾಬ್ದಾರಿ. ಹಂಗಾಗಿ ಇಲ್ಲಿ ಸ್ಥಳೀಯವಾಗಿ ಎಷ್ಟು ಅನಾನುಕೂಲ ಆಗಿದೆ ಅನ್ನುವಂಥದ್ದು ಮಾಧ್ಯಮದವರು ಸೇರಿದಂತೆ ಎಲ್ಲರಿಗೂ ಗೊತ್ತಿದೆ. ಈಗ ಒಂದು ಪ್ರತಿಭಟನೆ ಮಾಡ್ತೀವಿ ಅಂತ ಕರೆ ಕೊಟ್ಟಾಗ ನಾವು ಅನುಮತಿ ನಿರಾಕರಣೆ ಮಾಡಿದಾಗ ಅವ್ರು ಅದನ್ನ ಅನುಸರಿಸುವಂಥದ್ದು ಮತ್ತು ಅವ್ರದ್ದೇನಾದ್ರು ಗ್ರಿವೆನ್ಸ್ ಇದ್ರೆ ಬೇರೆ ರೀತಿಯಲ್ಲಿ ಕಾನೂನಾತ್ಮಕ ರೀತಿಯಲ್ಲಿ ಅದನ್ನ ಪರಿಹಾರ ಮಾಡ್ಕೊಳ್ಳುವಂಥದ್ದು ಅಥವಾ ಅನುಮತಿಯನ್ನ ಪಡ್ಕೊಳ್ಳಿಕ್ಕೆ ಏನ್ ದಾರಿ ಇದೆ ಅನ್ನೋಂಥದ್ದನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಅದು ಬಿಟ್ಟು ಈ 2 ಸಂದರ್ಭಗಳಲ್ಲಿ ಪ್ರತಿಭಟನೆ ನಿರಾಕರಣೆ ಮಾಡಿದಾಗ್ಯೂ ಕೂಡ ಸೇರಿದಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ವಶಕ್ಕೆ ತಗೊಳ್ಳುವಂಥದ್ದು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡುವಂಥದ್ದು ಮಾಡಿದ್ದೀವಿ. ಹಂಗಾಗಿ ನಾನು ಇಲ್ಲಿ ಸ್ಥಳೀಯ ಕಾನೂನು ಸುವ್ಯವಸ್ಥೆಯನ್ನ ಕದಡುವಂಥ ಪ್ರಯತ್ನ ಯಾರೂ ಮಾಡಬಾರ್ದು ಅಂತ ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ರೋಡ್ ಡೈವರ್ಷನ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬೇಜಾರಾಗುತ್ತೆ. ಯಾಕಂದ್ರೆ ಬಹಳ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಮಕ್ಳಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಫ್ಯಾಮಿಲಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡಿಗೆ ಬಿಡೋರು, ರೈಲ್ವೆ ಸ್ಟೇಷನ್ ಬಿಡೋರು. ಮತ್ತೆ ಈ ಭಾಗದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾಸ್ಪಿಟಲ್ಸ್ ಇದಾವೆ, ಸ್ಕೂಲ್ಸ್ ಇದಾವೆ, ರಿಲಿಜಿಯಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದಾವೆ. ಸೊ ಇದೆಲ್ಲವನ್ನು ನಾವು ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಯಾರಾದರೂ ಪ್ರತಿಭಟನೆ ಅಂತಂದು ಕೇಳಿದಂಥ ಸಂದರ್ಭದಲ್ಲಿ ಏನು ಅಗತ್ಯ ಕ್ರಮ ಕೈಗೊಳ್ಬೇಕು ಅದನ್ನ ಅತ್ಯಂತ ಗಟ್ಟಿಯಾಗಿ, ಯಾವುದೇ ಒಂದು ಲೋಪಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಸ್ಥಳೀಯ ಕಾನೂನು ಸುವ್ಯವಸ್ಥೆ, ಸ್ಥಳೀಯರ ಹಿತಾಸಕ್ತಿ, ವಿದ್ಯಾರ್ಥಿಗಳ ಮತ್ತು ಆಕಾಂಕ್ಷಿಗಳ ಸುರಕ್ಷತೆ ಹಿತದೃಷ್ಟಿಯಿಂದ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ.